ಪಂಚರಾಜ್ಯಗಳ ಚುನಾವಣೆಗಳ ಜೊತೆಗೆ ಕರ್ನಾಟಕದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. 2 ಕ್ಷೇತ್ರಗಳ ಶಾಸಕರ ಮರಣದಿಂದಾಗಿ ಉಪಚುನಾವಣೆಗಳು ಬಂದಿದ್ದಾವೆ. ಈಗ ಟಿಕೆಟ್ ಹಂಚಿಕೆಯ ಗೊಂದಲ. ಬ್ರೇಕ್ಗಿಂತ ಮುಂಚೆ ದಾವಣಗೆರೆಯನ್ನು ಚರ್ಚೆ ಮಾಡಿದ್ವಿ. ಈಗ ಬಾಗಲಕೋಟೆ. ಪ್ರಶಾಂತ್, ಮೇಟಿ ಮಕ್ಕಳ ಪೈಕಿ ಯಾರಿಗೆ ಅನ್ನೋದು ಪ್ರಶ್ನೆ. ಅಜಿತ್, ಈ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ನಾವು ಇನ್ನೊಂದನ್ನು ಕೂಡ, ಅಂದರೆ ದಾವಣಗೆರೆಯಲ್ಲೂ ಆಗ್ತಾಯಿದೆ, ಬಾಗಲಕೋಟೆಯಲ್ಲೂ ಆಗ್ತಾಯಿದೆ. ಒಬ್ಬ ದೊಡ್ಡ ರಾಜಕಾರಣಿ ತೀರ್ಕೊಂಡ್ಮೇಲೆ ಅವರ ಮನೆಯಲ್ಲಿ ಉತ್ತರಾಧಿಕಾರಿ ಯಾರು ಅಂತಕ್ಕಂಥದ್ದು ಮನೆಯಲ್ಲಿ ನಿರ್ಧಾರವಾಗದೆ ಹೊರಗಡೆ ಬರ್ತಾ ಇದೆ. ಈಗ ಶಾಮನೂರು ಶಿವಶಂಕರಪ್ಪನವರ ಉತ್ತರಾಧಿಕಾರಿ, ಅಂದರೆ ಉತ್ತರಾಧಿಕಾರಿ ಅನ್ನಲ್ಲ ನಾನು, ಮಲ್ಲಿಕಾರ್ಜುನ್ ಇದ್ದೇ ಇದ್ದಾರೆ ಪೊಲಿಟಿಕ್ಸಲ್ಲಿ, ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ. ಅವ್ರ ತಮ್ಮ ಗಣೇಶ್ ಹೇಳ್ತಿದ್ದಾರೆ ನಂಗೆ ಟಿಕೆಟ್ ಕೊಡಬೇಕು, ಟಿಕೆಟ್ ಬೇಕು ಅಂತ. ಎಸ್. ಬಟ್ ಮಲ್ಲಿಕಾರ್ಜುನ್ ಹೇಳ್ತಿದ್ದಾರೆ ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು. ಸೇಮ್ ಈಗ HY ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ್ ಹಳೆಯ ಫೈಟಿಗೆ ಅದು 2004-8 ಶುರು ಆಗಿರ್ತಕ್ಕಂಥ ಒಂದು ಫೈಟ್ ಅದು. ಹುಲ್ಲಪ್ಪ ಮೇಟಿ ಯಾರು ಸಿದ್ದರಾಮಯ್ಯನವರು ಅತ್ಯಂತ ಪರಮಾಪ್ತರಿದ್ದಾರೋ, ಅವರದೇ ಸಮುದಾಯದವರು ಇದ್ದಾರೋ, ಅವರು ತೀರಿಕೊಂಡ ಬಳಿಕ ಮಕ್ಕಳಲ್ಲಿ ಒಮ್ಮತನೇ ಇಲ್ಲ. ಮಲ್ಲಿಕಾರ್ಜುನ್ ಒಂದು ಕಡೆ, ಅವರ ಮಗ ಉಮೇಶ್ ಒಂದು ಕಡೆ, ಇನ್ನೊಬ್ಬ ಮಗಳು ಬಾಯಕ್ಕ ಒಂದು ಕಡೆ, ಇನ್ನೊಬ್ಬ ಮಗಳು ಅಕ್ಕಮಹಾದೇವಿ ಒಂದು ಕಡೆ, 4 ಜನ ಟಿಕೆಟ್ ಕೇಳ್ತಿದ್ದಾರೆ. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಸಿದ್ದರಾಮಯ್ಯನವರು 4 ಮಕ್ಕಳನ್ನು ಕರೆಸಿ ಮಾತನಾಡಬೇಕಾದ ಪರಿಸ್ಥಿತಿ ಬಂತು. ಅಂದರೆ ಕುಟುಂಬ ರಾಜಕಾರಣದ ಪರಾಕಾಷ್ಠೆ ಅಂತಿರೋ ಅಥವಾ ಕುಟುಂಬ ರಾಜಕಾರಣದ ಮತ್ತೊಂದು ಮಗ್ಗಲ್ ಅಂತಿರೋ. 4 ಮಕ್ಕಳನ್ನು, ಈಗ 4 ಲೀಡರ್ಸನ್ನು ಕರೆದು ಮಾತಾಡಿಸೋದು ಬೇರೆ, ಮಕ್ಕಳನ್ನ ಕರೆದು ಮಾತಾಡಿಸಿ. ಇವತ್ತು ಮಕ್ಕಳನ್ನು ಕರೆದು ಮಾತನಾಡಿಸುವ ಅನಿವಾರ್ಯತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿದ್ರು. ಅದು ಬಹಿರಂಗ ಫುಟೇಜಲ್ಲೂ ಇದೆ. ಎಸ್. ಹೀಗಾಗಿ ಯಾರಿಗೆ ಟಿಕೆಟ್ ಆಮೇಲೆ 4 ಜನ ತುಂಬ ಏನು ಪೊಲಿಟಿಕಲಿ ಏನಂತಾರೆ ಆಕ್ಟಿವ್ ಇದ್ದವರು, ಆಕ್ಟಿವ್ ಮ್ಯಾಚ್ಯೂರ್ಡ್ ಬಿಟ್ಟಿದ್ರೆ ಒಬ್ರಿಗೆ ಯಾರಿಗೆ ಟಿಕೆಟ್ ಅನ್ನೋದು ಫೈನಲ್ ಆಗ್ಬಿಡುತ್ತೆ. ಭಾಳ ಆಕ್ಟಿವ್ ಮೇಟಿ ಅವರು ಇದ್ದಾಗಲೇ ಹೇಳಿಬಿಟ್ರು ಅವರು, ಇವ್ರು ನನ್ನ ಉತ್ತರಾಧಿಕಾರಿ ನೋಡ್ರಿ ಅಂತ. ಹಾಂ, ಹೀಗಿರುವಾಗ ಈಗ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇನ್ನೊಬ್ರಿಗೆ ಎಷ್ಟು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಉಪಚುನಾವಣೆ ಆಗಿರೋದ್ರಿಂದ ಸರ್ಕಾರ ಅಲ್ಲಿ ಹೋಗಿ ಪೂರ್ತಿಯಾಗಿ ಕುಳಿತುಕೊಳ್ಳೋದ್ರಿಂದ ಒಂದಿಷ್ಟು ಅಡ್ವಾಂಟೇಜ್ ಇದೆ. ಅದೇ ಕಾರಣದಿಂದ ನಾವು ಈಗಲೇ MLA ಆಗಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇನ್ನೊಂದು ಕಡೆ BJPಯಲ್ಲಿ ನನಗನ್ಸುತ್ತೆ ಟಿಕೆಟ್ ಬಗ್ಗೆ ಸಾರ್ವಜನಿಕವಾಗಿ ಗೊಂದಲದಲ್ಲಿದ್ದರೂ ನಾನು ಕೋರ್ ಕಮಿಟಿಯ ಡಿಸ್ಕಷನ್ ಬಗ್ಗೆ ಕೇಳ್ತಾ ಇದ್ದೆ. ವೀರಣ್ಣ ಚರಂತಿಮಠರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಆಲ್ಮೋಸ್ಟ್ ಫೈನಲ್ ಇದೆ. ಯಾಕಂದರೆ ಈಗ ಪೂಜಾರ ಕೊಟ್ಟರೆ ಒಂದು ಅಲ್ಲಿ ಏನಿದೆ ಅಜಯ್, ಕುರುಬ ವರ್ಸಸ್ ನಡೆಯುತ್ತಲ್ಲಿ. ಕುರುಬ ವರ್ಸಸ್ ಲಿಂಗಾಯತ್. ಇವರು ರೆಡ್ಡಿ ಯಾರು ಪೂಜಾರವರು, ಮತ್ತು ಈಗ ಪೂಜಾರ್ ವಿಧಾನ ಪರಿಷತ್ತಲ್ಲಿದ್ದಾರೆ. ಹೌದು. ಈಗ ಅವರನ್ನು ತಂದು ಟಿಕೆಟ್ ಕೊಟ್ಟು ನಾಳೆ ಗೆದ್ರೆ ಇನ್ನೊಂದು ವಿಧಾನ ಪರಿಷತ್ ಚುನಾವಣೆ, ಆ ಪರಿಸ್ಥಿತಿಯಲ್ಲಿ BJP ಇಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ವೀರಣ್ಣ ಚರಂತಿಮಠದ್ದು ಏನು ಸಮಸ್ಯೆ ಇದೆ ಅಂತಂದರೆ, ಕಳೆದ ಬಾರಿ 2023 ಚುನಾವಣೆಗಿಂತ ಮುಂಚೆ ಅವ್ರ ಫ್ಯಾಮಿಲಿಯಲ್ಲೂ ಸ್ವಲ್ಪ ಒಡಕಾಯಿತು, ಸ್ವಲ್ಪ ಅವರು ಏನಂತಾರೆ ಮಾತು ಖಾರ. ಆ ಕಾರಣದಿಂದ ಅವರ ಪಾರ್ಟಿಯಲ್ಲಿ ಸ್ಥಳೀಯ ನಾಯಕರುಗಳ ಜೊತೆಗೆ ಚೆನ್ನಾಗಿಲ್ಲ ಅನ್ನೋದು ಒಂದು ಅವ್ರಿಗೆ ಡ್ರಾಬ್ಯಾಕ್ ಆಗಿದೆ, ಒಂದು ವಿರೋಧ ಇದೆ. ಅನೇಕರನ್ನ ನೋಡ್ತಾ ಇದ್ದೆ, RSS ಹಿನ್ನೆಲೆಯಿಂದ ಬಂದಿರತಕ್ಕಂಥ ಅನೇಕ ನಾಯಕರು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರಾಗಿದ್ದಾರೆ. ನಮ್ಮಲ್ಲಿ ವಕ್ತಾರರು ಬಂದಿದ್ರಲ್ಲ ಮೊನ್ನೆ, ಬಾಗಲಕೋಟೆಯ ಕಾಂಗ್ರೆಸ್ ವಕ್ತಾರರು. ನಾನು ಆಮೇಲೆ ಚೆಕ್ ಮಾಡಿದೆ, ಅವರು RSS ಯಾರೋ ಕಾರ್ಯವಾಗಿದ್ರು, ಅವರು ನಾಗರಾಜ್ ಹದ್ಲಿ. ಆ ಕಾರಣದಿಂದ ವೀರಣ್ಣ ಚರಂತಿಮಠರ ಬಗ್ಗೆ ವಿರೋಧವೂ ಇದೆ. ವೀರಣ್ಣ ಚರಂತಿಮಠ್ MLA ಆಗಿದ್ದಾಗ ಅನಿವಾರ್ಯತೆಯೂ ಇದೆ, ಅವರು ಕೆಲಸನೂ ಮಾಡಿದ್ದಾರೆ, ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಪಿನಿಯನ್ ಇದೆ. ಹೀಗಿರುವಾಗ ನನಗನ್ಸುತ್ತೆ ಈ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠರನ್ನ ಬಿಟ್ಟು BJP ಯಾರಿಗೋ ಟಿಕೆಟ್ ಕೊಡುತ್ತೆ ಅನ್ನುವ ಪರಿಸ್ಥಿತಿಯಲ್ಲಿಲ್ಲ. ಎರಡೂ ನೀವು ಕಂಪೇರ್ ಮಾಡಿದರೆ, ನನ್ನ ಇನಿಷಿಯಲ್ ಒಪಿನಿಯನ್, ದಾವಣಗೆರೆ ಮೋಸ್ಟ್ ಅಡ್ವಾಂಟೇಜ್ ಫಾರ್ ಕಾಂಗ್ರೆಸ್ ಇದ್ದರೆ ಬಾಗಲಕೋಟೆ ಇಸ್ ಅಡ್ವಾಂಟೇಜ್ ಫಾರ್ BJP, ಪ್ರೊವೈಡೆಡ್ ಸಮರ್ಥಕ ಟಿಕೆಟ್ ಕೊಟ್ಟಾಗ. ದಾವಣಗೆರೆ ಒಂದು ಸಮರ್ಥಕ ಟಿಕೆಟ್ ಕೊಟ್ಟಾಗ ಒಂದು, ಇನ್ನೊಂದು ನೀವು ಪ್ಯಾಚಪ್ ಮಾಡಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಸಂದರ್ಭದಲ್ಲೂ ಕೂಡ ಮುಸ್ಲಿಂ ವೋಟ್ ಜಾಸ್ತಿ ಇರೋದ್ರಿಂದ ಮತ್ತು BJPಯಲ್ಲಿ ಗೆದ್ದ ಇತಿಹಾಸ ಇಲ್ಲದೆ ಇರೋದ್ರಿಂದ, BJPಯಲ್ಲೂ ಒಡಕಿರೋದ್ರಿಂದ ನನಗನ್ಸುತ್ತೆ ದಾವಣಗೆರೆ ಇಸ್ ಮೋರ್ ಅಡ್ವಾಂಟೇಜ್. ಶರ ಬರೀಬಾರದು ಚುನಾವಣೆಗೆ ಮುಂಚೆ. ಬಾಗಲಕೋಟೆ ಇಸ್ ಮೋರ್ ಅಡ್ವಾಂಟೇಜ್ ಫಾರ್ BJP ಪ್ರೊವೈಡೆಡ್ ಹೆಂಗೆ ಇಲೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ಇಡೀ ಈಗ ಸಿದ್ದರಾಮಯ್ಯನವ್ರಿಗೂ ಪ್ರತಿಷ್ಠೆ ಚುನಾವಣೆ ಅದು. ಕುರುಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಾಗ ಮೇಟಿ ತೀರ್ಕೊಂಡ್ಮೇಲೆ ಚುನಾವಣೆ, ಮೇಟಿ ತೀರ್ಕೊಂಡಾಗ ಸಿದ್ದರಾಮಯ್ಯನವರು ಹತ್ತಿದ್ರು. ಹೌದು. ಹೀಗಿರುವಾಗ ಅವ್ರಿಗೂ ಒಂದು ಪ್ರತಿಷ್ಠೆಯ ಚುನಾವಣೆ ಇದು. ಹೀಗಾಗಿ ಇಡೀ ಸರ್ಕಾರದ ತಾಮ್ ಜಾಮ್ ಹೋಗಿ ಬಾಗಲಕೋಟೆಯಲ್ಲಿ ಕುಳಿತುಕೊಳ್ಳುತ್ತೆ.
ಅದರ ಮಧ್ಯೆ ವೀರಣ್ಣ ಚರಂತಿಮಠ ಅಡ್ವಾಂಟೇಜ್ ಉಳಿಸ್ಕೊಳ್ತಾರ, ಅಥವಾ ಮೊನ್ನೆ ನಡೆದಂಗೆ ನಿಮಗೆ ಚನ್ನಪಟ್ಟಣ, ಸೊಂಡೂರು ಮತ್ತು ಶಿಗ್ಗಾಂವಲ್ಲಿ ಏನಾಯಿತು, ಇಡೀ ಸರ್ಕಾರ ಹೋಗಿ ಕುಳಿತಾಗ ವಿಪಕ್ಷಗಳು ಒಗ್ಗಟ್ಟಿಲ್ಲದೆ, ವಿಪಕ್ಷಗಳ ಸ್ಟ್ರಾಟಜಿ ಇಲ್ಲದೆ 3 ಕ್ಷೇತ್ರವನ್ನು ಸೋತೋದ್ರು. ಕರೆಕ್ಟ್. ಬೊಮ್ಮಾಯಿ ಓವರ್ ಕಾನ್ಫಿಡೆಂಟ್ ಆಗಿ ಮಗ ಸೋತೋದ್ರು. ಹೀಗೆ ಆ 2 ಕ್ಷೇತ್ರಗಳಿಗೆ ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ. ನನಗನ್ಸುತ್ತೆ ಬಾಗಲಕೋಟೆಯ ಟಿಕೆಟ್ ಹಂಚಿಕೆಯಲ್ಲಿ ಕೂಡ ಮಲ್ಲಿಕಾರ್ಜುನ್ ಟಿಕೆಟ್ ಕೊಡುವ ಸಾಧ್ಯತೆ ಜಾಸ್ತಿ ಇದೆ. ಓಕೆ. ಮಲ್ಲಿಕಾರ್ಜುನ್ ವರ್ಸಸ್ ವೀರಣ್ಣ ಚರಂತಿಮಠ ಫೈಟ್ ದಾವಣಗೆರೆಯಲ್ಲಿ ಬಾಗಲಕೋಟೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ದಾವಣಗೆರೆಗೆ ನನಗನ್ಸುತ್ತೆ ಅಜಿತ್, ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅದರ ಆಧಾರದ ಮೇಲೆ ಬಿಜೆಪಿ ಫೈನಲಿಟಿ. ಎಸ್, ಈಶ್ವರ್ ಶೆಟ್ರೆ, ಬಿಜೆಪಿ ಟಿಕೆಟ್ ಹೆಚ್ಚು ಕಡಿಮೆ ಫೈನಲ್ ಆದಂಗಿದೆ ಚರಂತಿಮಠರಿಗೆ. ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಅವರಿಗೆ ಅಂತ ಹೇಳ್ತಾರೆ, ಹೌದನ್ಸುತ್ತಾ ನಿಮಗೆ? ಹೌದು ಸರ್, ಅದೇನಾಗಿದೆ ಅಂತಂದ್ರೆ ಮೊದಲ ಕೌಟುಂಬಿಕವಾಗಿ ಬಹಳ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗ್ತಾ ಇವೆ. ಅದರಲ್ಲೇನು ಅವರಿಬ್ರು ಸಹೋದರರ ನಡಬರಕ್ಕೆ ಒಬ್ಬರ ಪರ ಲಾಭಿ, ಒಬ್ಬರು ಸಿಸ್ಟರ್ ಮಾಡ್ತಾ ಇದ್ದಾರೆ. ಇವತ್ತೇನು ಮಹಾದೇವಿ ಮೇಟಿ ಅವರು ಏನ್ ಬಂಡಾಯ ಎತ್ತಿದ್ದಾರೆ, ಅವರು ಉಮೇಶ್ ಮೇಟಿ ಪರವಾಗಿ ಸ್ಪಷ್ಟವಾದಂತಹದ್ದು ಬೆಂಬಲ ಇದೆ ಅವರಿಗೆ. ಹೌದು, ಮಲ್ಲಿಕಾರ್ಜುನಿಗೆ ಟಿಕೆಟ್ ಕೊಟ್ಟರೆ ನಾನು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತಾರ ಅವರು. ಹೌದು, ಹೇಳ್ತಾ ಇದ್ದಾರೆ. ಅದರ ಉದ್ದೇಶ ಏನು ಅಂದ್ರೆ, ಕೌಟುಂಬಿಕವಾಗಿ ಕೆಲವು ಆರಂಭದಿಂದಲೂ ಸಹಿತ ಕೆಲವು ಭಿನ್ನಾಭಿಪ್ರಾಯಗಳು ಇದ್ವು, ಅವು ಈಗ ಬಹಿರಂಗಗೊಳ್ತಾ ಇವೆ. ಕೌಟುಂಬಿಕ ಅಂದ್ರೆ ಏನು, ಆಸ್ತಿ ವಿವಾದನ? ಈ ಸದ್ಯ ಮೇಲ್ನೋಟಕ್ಕೆ ಅದು ಆಸ್ತಿ ವಿವಾದ ಅಂತ ಕಾಣ್ತಿದ್ರು ಸಹಿತ ಒಳಗೆ ಆಂತರಿಕವಾಗಿರ್ತಕ್ಕಂಥದ್ದು ಅವೆಲ್ಲ ಸೇರಿದಾವೆ. ಆಮೇಲೆ ಈಗೇನಾಗಿದೆ ಅಂತಂದ್ರೆ, ಅವ್ರೇನು ಏನು ಸಿಸ್ಟರ್ ಇದಾರಲ್ಲ, ಈಗೇನು ಅವರ ಹಸ್ಬೆಂಡ್ ಬಾಗಲಕೋಟೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮೇಟಿ ಅವರು ಸಂದರ್ಭದಲ್ಲಿ ಅದೇ ನಿಜವಾಗ್ಲೂ ಇದು ಆಂತರಿಕವಾಗಿ ಫ್ಯಾಮಿಲಿಯಲ್ಲಿ ಇರ್ತಕ್ಕಂತ ಗೊಂದಲಗಳು. ಆದ್ರೆ ಈಗ ಬಹಿರಂಗವಾದದ್ದು ಏನು ಅಂತಂದ್ರೆ, ನಾನು ಆಕಾಂಕ್ಷಿ ಇದ್ದೀನಿ, ನನ್ನ ಬೆಂಬಲಿಗರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಶ್ಚಿತವಾಗಿಯೂ ಸಹಿತ ಪೆಟ್ಟು ನೀಡತಕ್ಕಂತ ಪ್ರಯತ್ನದ ಒಂದು ಭಾಗ ಅಂದ್ರೂ ತಪ್ಪಾಗಲಾರದು. ಬಾಗಲಕೋಟೆ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ, ಮೊದಲಿನಿಂದಲೂ ಬಿಜೆಪಿಯ ಭದ್ರಕೋಟೆ ಇದೆ. 83 ನಂತರ 83, 85 ಮತ್ತು 89ರಲ್ಲಿ ಜನತಾ ಪರಿವಾರ ಬಂದ್ರೆ, ಮುಂದೆ 94 ನಂತರ ಒಂದು ಅವಧಿಗೆ 2 ಅವಧಿಗೆ ಮೇಟಿ ಅವರು ಬಂದ್ರು, 3 ಅವಧಿಗೆ ಚರಂತಿಮಠ ಅವರ ಆಯ್ಕೆ ಆದ್ರು. ಹೀಗಾಗಿ ಆಮೇಲೆ 2 ಅವಧಿ ಈ ಮಧ್ಯೆ ಇತ್ತು. 97 ಮತ್ತು 99ರಲ್ಲಿ ಬಿಜೆಪಿ ಬಂತು, PH ಪೂಜಾರ್ ಅವರು ಆರಿಸಿ ಬಂದ್ರು. ಹಿಂಗಾಗಿ ಬಾಗಲಕೋಟೆ ಮೊದಲನೇ ಬಿಜೆಪಿ ಭದ್ರಕೋಟೆ ಅಂತದ್ರಲ್ಲಿ ಈಗ ಕುಟುಂಬದಲ್ಲಿ ಇಂತ ಗೊಂದಲಗಳ ಆರಂಭ ಆದ್ರೆ ನಿಶ್ಚಿತವಾಗಿಯೂ ಸಹಿತ ಪಕ್ಷ ಪೆಟ್ಟು ತಿನ್ನುತ್ತದೆ ಅಂತಕ್ಕಂಥದ್ದು ಕಾರ್ಯಕರ್ತರಲ್ಲಿ ದೊಡ್ಡ ಆತಂಕ ಕಾಣ್ತಾ ಇದೆ ಸರ್. ಈ ಉಪಚುನಾವಣೆಯಲ್ಲಿ ರಿಸೋರ್ಸಸ್ ಬಹಳ ಮ್ಯಾಟರ್ ಆಗ್ತಾವ. ಕದ್ದು ಮುಚ್ಚಿ ಏನ್ ಹೇಳೋ, ದುಡ್ಡು ಬಹಳ ಮ್ಯಾಟರ್ ಆಗುತ್ತೆ. ಎಷ್ಟು ಖರ್ಚಾಗ್ಬೋದು ಅಂದಾಜು ಸರ್? ಈಗ ಏನಾಗಿದೆ ಅಂತಂದ್ರೆ, 40 ಲಕ್ಷ ಮಿತಿ ಚುನಾವಣಾ ಆಯೋಗ ಮಾಡಿದ್ರೆ 40 ಕೋಟಿವರೆಗೆ ಹೋದ್ರೂ ಏನು ಆಶ್ಚರ್ಯ ಇಲ್ಲ. ಏನಾಗ್ತಾ ಇದೆ ಅಂದ್ರೆ, ಬಾಗಲಕೋಟೆ ಈಗ ಚುನಾವಣೆ ಮಿತಿಯ 100 ಪಟ್ಟು ಕೂಡ ಆಗಬಹುದು. 100 ಪಟ್ಟು ಸಹಿತ ಆಗ್ಬಹುದು. ಆಮೇಲೆ ಇಲ್ಲಿಗೆ ಜಾತಿ ಸಮೀಕರಣದ ಮೇಲೆನೆ ಚುನಾವಣೆ ಸರಿದೆ. ಇಲ್ಲಿ ಕಳೆದ ಬಾರಿ ಏನಾಯ್ತು ಅಂದ್ರೆ, ಒಳ ಮೀಸಲಾತಿ ಮತ್ತು ಚರಂತಿಮಠ ಕುಟುಂಬದಲ್ಲಿ ಅವರ ಸಹೋದರ ನಿಂತಿದ್ದು ಒಂದು ಭಾಗ ಆದ್ರೆ, ಅವು 2 ಕಾರಣಕ್ಕೆ ಕಾಂಗ್ರೆಸ್ಗೆ ಮೇಲುಗೈ ಸಾಧಿಸಕ್ಕೆ ಸಾಧ್ಯ ಆಯ್ತು. ಬಟ್ ಈ ಬಾರಿ ಏನಾಗಿದೆ ಅಂತಂದ್ರೆ, ಒಳ ಮೀಸಲಾತಿಯಲ್ಲಿ ಸ್ಪಷ್ಟತೆ ಇಲ್ಲ. ಕೆಲವು ಕಮ್ಯುನಿಟಿಗಳು, ಅದರಲ್ಲಿ ವಿಶೇಷವಾಗಿ ಬೋವಿ ಇರ್ಬೋದು, ಲಂಬಾಣಿ ಇರ್ಬೋದು, ಕೊರಮ ಇರ್ಬೋದು, ಈ ಕಮ್ಯುನಿಟಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸ್ಪಷ್ಟವಾದಂತ ಮೀಸಲಾತಿಯಲ್ಲಿ ಅವ್ರಿಗೆ ನ್ಯಾಯ ಇಲ್ಲ ಅಂತಕ್ಕಂಥದ್ದು ಹೋರಾಟ ಒಂದ್ ಕಡೆ. ಅದ್ರ ಕಳೆದ ಬಾರಿ ಏನಾಗಿತ್ತು ಅಂದ್ರೆ, ಇದು ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲವೂ ಸಾರಾಸಕ್ತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರು. ಈಗ ಆ ಪರಿಸ್ಥಿತಿ ಮತಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ. ಆಮೇಲೆ ನಾನು ಒಂದಷ್ಟು ಜನಸಾಮಾನ್ಯರ ಜೊತೆ ಮಾತಾಡಿಸಿ ನೋಡಲಾಗಿ, ಇತ್ತೀಚಿನ ಮೀಸಲಾತಿ, ಒಳ ಮೀಸಲಾತಿಯ ಗೊಂದಲ ಇದೆಯಲ್ಲ, ಜನರಿಗೆ ಪೆನೆಟ್ರೇಟ್ ಆಗಿಲ್ಲ. ಅದು ಅಂದ್ರೆ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಮ್ಯಾಟ್ರ್ ಇನ್ನು. ಹೌದು, ಅಂದ್ರೆ ಅದು ಸಂಘಟಿತ ಸಮುದಾಯದ ಸ್ವಾಮೀಜಿಗಳು ಮತ್ತು ಸಮುದಾಯದ ಮುಖಂಡರು ಅದನ್ನ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅದರಲ್ಲಿ ನೀವು ಬಾಗಲಕೋಟೆಯಲ್ಲಿ ಏನಾಗಿದೆ ಅಂದ್ರೆ, ನಿಶ್ಚಿತವಾಗಿಯೂ ಜಾತಿ ಸಮೀಕರಣದ ಕ್ಷೇತ್ರ ಸರ್ ಇದು. ಅಂದ್ರೆ ಒಂದ್ ಕಡೆ ಮೇಲ್ವರ್ಗ, ಒಂದ್ ಕಡೆ ಅಹಿಂದ ಒಂದ್ ಕಡೆ, ಮತ್ತು ದಲಿತ, ಅಹಿಂದ ಮತ್ತು ಇನ್ನಿತರು ಅಲ್ಪಸಂಖ್ಯಾತರು ಅಂದ್ರೆ ಅವರೆಲ್ಲ ಒಂದ್ ಕಡೆ ನಿಂತ್ರೆ, ಇನ್ನೊಂದ್ ಕಡೆ ಏನಾಗ್ತಾ ಇದೆ ಅಂದ್ರೆ, ಲಿಂಗಾಯತ ಉಪಜಾತಿಗಳು ಒಂದ್ ಕಡೆ ನಿಂತ್ರೆ 2 ಚುನಾವಣೆಗಳಲ್ಲಿ ಸ್ಪಷ್ಟವಾಗಿ ಅಹಿಂದ ವರ್ಸಸ್ ಲಿಂಗಾಯತ ಅಂತ ಹೋಗ್ಬಿಡುತ್ತೆ. ಬಟ್ ಲಾಸ್ಟ್ ಟೈಮ್ ವೀರಣ್ಣ ಚರಂತಿಮಠರಿಗೆ ಒಂದು 5-6 ಸಾವಿರ ಲಂಬಾಣಿ ಮತಗಳು ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಸೋತೆ ಅಂತ ಅವರು ತುಂಬಾ ಹೇಳ್ತಾ ಇದ್ರು. ಹೌದು ಸರ್, ಅವ್ರು ಇವತ್ತಿಗೂ ಆ ನೋವಿದೆ ಅವ್ರಿಗೆ. ಅಂದ್ರೆ ಒಳ ಮೀಸಲಾತಿಯೇ ಬೇಗ ಮಾಡ್ಬೇಕಾಗಿತ್ತು.
ಕೊನೆಯ ಹಂತದಲ್ಲಿ ಒಳ ಮೀಸಲಾತಿ ಮಾಡಿ ನನಗೆ ಬಹಳ ಪೆಟ್ಟು ಬಿತ್ತು ಅಂತಕ್ಕಂಥದ್ದನ್ನ ಆ ಪಕ್ಕದಲ್ಲೇ ಗೋವಿಂದ ಕಾರಜೋಳರನ್ನ ಕುಂದ್ರಿಸ್ಕೊಂಡೇ ಹಿಡಿದ್ರು ಅವರು. ಅಷ್ಟರ ಮಟ್ಟಿಗೆ ಅವರಲ್ಲಿ ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ನೋವಿದೆ. ಆದ್ರೆ ಬಾಗಲಕೋಟೆಯಲ್ಲಿ ಈ ಕೌಟುಂಬಿಕ ರಾಜಕಾರಣದಲ್ಲಿ ಇರ್ತಕ್ಕಂಥ ಗೊಂದಲ ಒಂದು ಕಡೆ, ಇನ್ನೊಂದು ಕಡೆ ಅಂದ್ರೆ ಅಸ್ಪಷ್ಟ ಏನು ಕೆಲವು ನಿರ್ಣಾಯಕ ಮತಗಳು ಏನಿರ್ತಾವಲ್ಲ ಆ ಮತಗಳಲ್ಲಿ ಸಹಿತ ಕೆಲವು ಗೊಂದಲಗಳು ಕಾಣ್ತಾ ಇರುವುದರಿಂದ ನಿಶ್ಚಿತವಾಗಿಯೂ ಎರಡೂ ಅಂದ್ರೆ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಕೇವಲ ಪ್ರತಿಷ್ಠೆ ಅಲ್ಲ, ಆ ಪಕ್ಷದ ಮುಂಬರುವ ದಿನಗಳಲ್ಲಿ ಆ ಪಕ್ಷವನ್ನ ಅಸ್ತಿತ್ವದ ಪ್ರಶ್ನೆ ಸಹಿತ ಕಾಡ್ತಾ ಇದೆ ಸರ್ ಇಲ್ಲಿ ಬಾಗಲಕೋಟೆ ಮಟ್ಟಿಗೆ. ಎಸ್, ಆದರೆ ಸಿದ್ದರಾಮಯ್ಯನವರು ತಮ್ಮೆಲ್ಲ ಶ್ರಮವನ್ನು ಅಲ್ಲಿ ಹಾಕ್ತಾರೆ ಅನ್ನೋ ವಿಷಯದಲ್ಲಿ ಏನೂ ಡೌಟ್ ಬೇಡ ಸರ್. ಅಲ್ಲಿ ಏನಾಗಿದೆ ಅಂದ್ರೆ ಬರೇ ಕೇವಲ ಸಿದ್ದರಾಮಯ್ಯ ಅವರಲ್ಲ, ಇಲ್ಲಿ ನಮ್ಮಲ್ಲಿ ಯಾರು ಸತೀಶ್ ಜಾರಕಿಹೊಳಿಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ, ಉಸ್ತುವಾರಿ ಸಚಿವ ತಿಮ್ಮಾಪುರ್ ಅವರು ಇದ್ದಾರೆ, ಆಮೇಲೆ ಶಿವಾನಂದ ಪಾಟೀಲ್ರು, MB ಪಾಟೀಲ್ರು. ಅಂದ್ರೆ ಒಂದು ಕಡೆ ಲಿಂಗಾಯತ ಓಲೈಕೆಗೆ ಏನ್ ಮಾಡ್ಬೇಕು, ಹಿಂದುಳಿದ ವರ್ಗದ ಜಾತಿಗಳ ಮತಗಳ ಕ್ರೋಢೀಕರಣಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಆ ಎಲ್ಲ ಸಿದ್ಧತೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ ಸರ್ ಈಗ. ಎಸ್, ಒಂದು ವೇಳೆ ಎರಡು ಉಪಚುನಾವಣೆ ಕಾಂಗ್ರೆಸ್ ಗೆದ್ದುಕೊಂಡರೆ ಸ್ಟೇಟ್ ಮೇಲೆ ಏನು ಅಂದರೆ ಸದ್ಯಕ್ಕೆ ನಡೀತಾ ಇರೋ ನಾಯಕತ್ವ ಬದಲಾವಣೆ ಚರ್ಚೆ ಮೇಲೆ ಏನು ಪ್ರಭಾವ ಅನಿಸುತ್ತೆ ರೇಷ್ಮೆ ಅವರೇ? ಏನೇ ಆದರೂ ಕೂಡ DK ಶಿವಕುಮಾರ್ ಅವರು ಪಟ್ಟು ಸಡಿಲಿಸೋಗಿಲ್ಲ. ಈ ಉಪಚುನಾವಣೆಗಳ ಫಲಿತಾಂಶವನ್ನು ಮೀರಿ ಅವರು ಬೆಳೆದ್ಬಿಟ್ಟಿದ್ದಾರೆ. ಯಾಕಂದರೆ ಹಿಂದಿನ ಎರಡು ಉಪಚುನಾವಣೆ ಚನ್ನಪಟ್ಟಣ ಶಿಗ್ಗಾಮಿ ಆದಾಗ ಎರಡೂ ಕಡೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಅವ್ರನ್ನ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿ ತೋರಿಸ್ಬಿಟ್ರು. ಒಬ್ಬ ಯಕೇಶ ಅನಾಮಿಕ ಮುಸ್ಲಿಂ ಅಭ್ಯರ್ಥಿ ಶಿಗ್ಗಾಮಿಯಲ್ಲಿ ಗೆದ್ದುಬಿಟ್ಟ. ಸೊ ಪ್ರತಿ ಸಾರಿನೂ ತನ್ನ ಸಂಘಟನಾ ಸಾಮರ್ಥ್ಯ DK ಶಿವಕುಮಾರ್ ತಮ್ಮ ಕ್ಲೇಮನ್ನು ಸ್ಟ್ರೆಂಗ್ನ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಬಾಗಲಕೋಟೆ ಮತದಾರರು ಎಷ್ಟು ವಿಚಿತ್ರವಾಗಿ ವರ್ತಿಸ್ತಾರೆ ಅಂತಂದರೆ 1991 ಲೋಕಸಭಾ ಚುನಾವಣೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಅಲ್ಲಿ ಸ್ಪರ್ಧೆ ಮಾಡಿದರು. ಸಿದ್ದರಾಮಯ್ಯನವರು ಕೊಪ್ಪಳದಿಂದ, ರಾಮಕೃಷ್ಣ ಹೆಗಡೆ ಅವರು ಬಾಗಲಕೋಟೆಯಿಂದ. ಸ್ವತಃ ಜೀವರಾಜ್ ಆಳ್ವ ಪೂರ್ತಿ ಪ್ರಚಾರ ಜವಾಬ್ದಾರಿ ತೊಗೊಂಡಿದ್ರು. ಭಾಳ ಚಮತ್ಕಾರಿಕ ವ್ಯಕ್ತಿತ್ವ. ಅಷ್ಟಲ್ಲೇ ಇದ್ರೂ ಕೂಡ ಆಗ್ತಾನೆ ಸಿದ್ದು ನ್ಯಾಮಗೌಡ ಬ್ಯಾರೇಜ್ ಸಿದ್ದು ಅಂತ ಭಾಳ ಪ್ರಸಿದ್ಧರಾಗ್ಬಿಟ್ಟಿದ್ರು. ಅವಾಗಿನ್ನೂ ಆಲ್ಮಟ್ಟಿ ಡ್ಯಾಮ್ ಪೂರ್ತಿ ಆಗಿರಲಿಲ್ಲ, ಹಾಗಾಗಿ ಆ ಬ್ಯಾರೇಜ್ ಕಟ್ಟಿಸ್ಬಿಟ್ಟು 25,000 ಮತಗಳಿಂದ ಹೆಗಡೆ ಅವ್ರನ್ನ ಸೋಲಿಸ್ಬಿಟ್ರು. ಅಲ್ಲಿ ಜನ ಹೆಗಡೆ ಅವ್ರನ್ನ ಆರೈಸ್ತಾ ಇದ್ರು. ಹೆಗಡೆ ಅವ್ರು ಅಂದ್ರೆ ಲಿಂಗಾಯತ್ ಲೀಡರ್ ಅಂದ್ರೆ ಹೆಗಡೆ ಅಂತಾನೆ, ಹೆಗಡೆ ಯುಗ ಮುಗಿಯವರೆಗೂ. ಆದರೂ ಕೂಡ ಸಿದ್ದು ನ್ಯಾಮಗೌಡನ ಗೆಲ್ಲಿಸ್ಬಿಟ್ಟಿದ್ರು. ಅಲ್ಲಿ ವೀರೇಂದ್ರ ಪಾಟೀಲ್ ರೋಗಲ್ ಒಂದ್ಸರಿ ಲೋಕಸಭೆಯಿಂದ ಗೆದ್ದಿದ್ರು. ಹಿಂದೆ ಈ ಥರ ಸಂಕಷ್ಟ ಬಂದಾಗಲೆಲ್ಲ ಚರಂತಿ ಮಟ್ಟು ಮತ್ತು ಇವರು ಶಾಮನೂರು ನಡುವೆ ಒಂದು ಸಮಾನ ಗುಣ ಏನಂತಂದರೆ, ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಿದ್ದ ದಾವಣಗೆರೆಯನ್ನು ಶಿಕ್ಷಣ ನಗರಿ ಅಂತ ಮಾಡಿಬಿಟ್ರು. ಅದೇ ರೀತಿ ಬಾಗಲಕೋಟೆಯಲ್ಲಿ ಕೂಡ ಶಿಕ್ಷಣ ನಗರಿ ಅಂತ ಮಾಡಿದ್ರು ಚರಂತಿ ಮಠ. ವೈಯಕ್ತಿಕವಾಗಿ ಶುದ್ಧ ಹಸ್ತ, ಭಾಳ ಸಮರ್ಥವಾದ ಈ ಶೈಕ್ಷಣಿಕ ನಿರ್ವಾಹಕ. ಅವ್ರು ಕಟ್ಟಿರೋ ಎಲ್ಲ ಶಿಕ್ಷಣ ಅತ್ಯುತ್ತಮ ಗುಣಮಟ್ಟದ್ದು, ಮೆಡಿಕಲ್ ಕಾಲೇಜ್ ಆಗಲಿ ಇತರೆ ಕಾಲೇಜ್ಗಳಾಗಲಿ. ಆದರೆ ಅವ್ರು ನಿಷ್ಠುರವಾದಿ, ಅವ್ರು ಹೇಳಿದ ಖಾರ ಅನ್ನೋದಕ್ಕಿಂತ ಸ್ವಲ್ಪ ಹೊರಟು ಆದ್ರಿಂದ ದೂರ ಸರ್ಕೊಂಡ್ಬಿಡ್ತಾರೆ ಜನ. ಆದರೆ ಬರೀ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ 5 ಕ್ಷೇತ್ರ ಕಾಂಗ್ರೆಸ್ ಗೆದ್ದು, 3 ಕ್ಷೇತ್ರ ಇವು ಗೆದ್ದು BJP ಗೆದ್ದಿತ್ತು. ಬಟ್ ಮತ್ತೆ ಗದ್ದಿಗೌಡರು ಗೆದ್ದು ಬಂದರು ಲೋಕಸಭೆಯಲ್ಲಿ 70,000 ಮತಗಳ ಅಂತರದಿಂದ ಗದ್ದಿಗೌಡರು ಬಟ್ ಕಳೆದ 1 ವರ್ಷದಲ್ಲಿ 2 ವಿದ್ಯಮಾನಗಳು, ಒಂದು ಒಳ ಮೀಸಲಾತಿ, ಇನ್ನೊಂದು ವಕ್ಫ್ ಪ್ರಾಪರ್ಟಿ ವಿವಾದ ಕೂಡ ಅಲ್ಲೇನೆ ಪತ್ತೆ ಮಾಡಿದ್ದು. ಎರಡಕ್ಕೂ ಕಾರಣಕರ್ತರಾದವರು ಗೋವಿಂದ ಕಾರಜೋಳ ಅವರು. ಎರಡು ಫಸ್ಟ್ ಟೈಮ್ ಒಂದು ಪಕ್ಷದ ಸಮಿತಿ ಅಂತ ಹೋಗ್ಬಿಟ್ಟು ವಕ್ಫ್ ವಿವಾದನ ಬಯಲಿಗೆಳೆದಿದ್ದು ಅವರು. ಈ ಒಳ ಮೀಸಲಾತಿ ವಿಚಾರದಲ್ಲಿ ತಮ್ಮ ಸರ್ಕಾರ ಇದ್ದಾಗ ಆದೇಶ ಕೂಡ ಹೊರಡಿಸ್ಬಿಟ್ರು. ಬೊಮ್ಮಾಯಿ ಅವರ ಸರ್ಕಾರ 4 ವರ್ಷದಿಂದ ಒಳ ಮೀಸಲಾತಿ ಚಾಲ್ತಿಯಲ್ಲಿತ್ತು. ಈಗ ಸಿದ್ದರಾಮಯ್ಯ ವಾಪಸ್ ತಗೊಂಡ್ಬಿಟ್ರು ಅಂತ ಅನ್ನೋದು ಅದು ದೊಡ್ಡ ರೀತಿಯಲ್ಲಿ ಮನಸ್ಸು ಕೊರಿತಾ ಇದೆ ದಲಿತ ಸಮುದಾಯದಲ್ಲಿ. ಹಾಗಾಗಿ 27ನೇ ತಾರೀಕಿನ ಸರ್ಕಾರದ ನಿರ್ಧಾರ ಅದು ಎರಡೂ ಕ್ಷೇತ್ರಗಳ ಪರಿಣಾಮ, ಎರಡೂ ಕ್ಷೇತ್ರದ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.